ಕೊಳ್ಳಿ. ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಅಲ್ವಾ? ಎಲ್ಲರೂ ಮಾಡ್ತೇವೆ ಅಲ್ವಾ? ಮಾಡ್ತೇವ ಪ್ರಾರ್ಥನೆ? ಯಾವುದಕ್ಕಾಗಿ ಪ್ರಾರ್ಥಿಸ್ತೀರಾ? ಆಶೀರ್ವಾದ ಬೇಕಲ್ವಾ? ಹೌದು. ನಾವು ಎಷ್ಟೋ ಆಶೀರ್ವಾದಗಳನ್ನು ಹುಡುಕಿ ನಾವು ಹೋಗಿದ್ದೆವು ಒಂದು ಕಾಲದಲ್ಲಿ. ನಮಗೆ ಆಶೀರ್ವಾದಕ್ಕಾಗಿ ನಾವು ಎಲ್ಲೆಲ್ಲೋ ಓಡಿ ಹೋಗಿದ್ದೇವೆ. ಅಂದರೆ ನಮಗೆ ಈ ಲೋಕದ ಆಶೀರ್ವಾದಗಳು ನಮಗೆ ಬೇಕು ಅಲ್ವಾ? ನಾವು ಇದಕ್ಕಾಗಿ ಪ್ರಾರ್ಥಿಸುವಾಗ ನಮಗೆ ಸಿಗದೇ ಇದ್ದಾಗ ನಾವು ಏನೆಲ್ಲ ಕೊಳ್ಳೆ ಮಾಡುವಂಥದ್ದು ಪರಿಸ್ಥಿತಿಗೆ ಕೂಡ ಬಂದದ್ದು ದಾಖಲೆಗಳಿವೆ. ಏನಂತ ಹೇಳಿದರೆ ನಮಗೆ ಸಿಗದ ವಸ್ತುವಿಗಾಗಿ ನಾವು ಪವಿತ್ರ ಪುಸ್ತಕದಲ್ಲಿ ಓದಿದಾಗ ಯಾಕೋಬನ ಒಂದು ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. ಯಾಕೋಬನ ಪತ್ರಿಕೆ, ಯಾಕೋಬರಿಗೆ ಬರೆದ ಪತ್ರಿಕೆ, ಅಲ್ಲಿ 4ನೇ ಅಧ್ಯಾಯ, 4ನೇ ಅಧ್ಯಾಯದಲ್ಲಿ ನೋಡಿ, ನಿಮ್ಮಲ್ಲಿ ಕಲಹ ಕಾದಾಟ, 1ನೇ ವಾಕ್ಯದಿಂದ, ನಿಮ್ಮಲ್ಲಿ ಕಲಹ ಕಾದಾಟಗಳು ಉಂಟಾಗುವುದು ಹೇಗೆ? ನಿಮ್ಮ ಇಂದ್ರಿಯಗಳಲ್ಲಿ ಗೊಂದಲವೆಬ್ಬಿಸುವ ದುರಿಚ್ಛೆಗಳಿಂದಲ್ಲವೇ? ಪರರ ಆಸ್ತಿಪಾಸ್ತಿಗಳನ್ನು ಬಯಸುತ್ತೀರಿ, ಅವುಗಳು ಸಿಗದೇ ಇದ್ದಾಗ ನೀವು ಕೊಲೆ ಮಾಡಲು ಹಿಂಜರಿಯುವುದಿಲ್ಲ. ದುರಾಶೆಗಳಿಗೆ ಬಲಿಯಾಗುತ್ತೀರಿ, ಅವುಗಳು ಈಡೇರದಾಗ ಜಗಳವಾಡುತ್ತೀರಿ, ಕಾದಾಡುತ್ತೀರಿ. ನಿಮಗೆ ಬೇಕಾದುದು ನಿಮ್ಮಲ್ಲಿಲ್ಲ, ಏಕೆಂದರೆ ನೀವು ಅದಕ್ಕಾಗಿ ಬೇಡಿಕೊಳ್ಳಲಿಲ್ಲ. ಬೇಡಿಕೊಂಡರೂ ನಿಮಗದು ದೊರಕುವುದಿಲ್ಲ, ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೆ. ಭೋಗಾಭಿಲಾಷೆಗಳ ಈಡೇರಿಕೆ ನಿಮ್ಮ ಗುರಿಯಾಗಿರುತ್ತದೆ. ನೋಡಿ, ನಾವು ಈ ಲೌಕಿಕ ಆಶೀರ್ವಾದಗಳನ್ನು ನಾವು ಆಸೆ ಪಡ್ತಾನೆ ಇರ್ತೇವೆ. ಈ ಲೋಕದ ಎಲ್ಲ ಯಾಕೆಂತ ಹೇಳಿದರೆ ನಮಗೆ ಯಾವ ರೀತಿ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕಂತ ನಮಗೆ ತಿಳಿದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ನಾವು ಯೆಶಾಯನ 1 ಯೆಶಾಯನ ಅಧ್ಯಾಯದಲ್ಲಿ ನಾವು ನೋಡೋಣ. ಅಲ್ಲಿ 1ನೇ ಅಧ್ಯಾಯ 15ನೇ ವಾಕ್ಯ ನೋಡೋಣ. ನೀವು ಕೈ ಎತ್ತಿ ಬೇಡುವಾಗ ನಾನು ಕಣ್ಣು ಮುಚ್ಚಿಕೊಳ್ಳುವೆನು. ನೀವು ಕೈ ಎತ್ತಿ ಬೇಡುವಾಗ ನಾನು ಕಣ್ಣುಗಳನ್ನು ಮುಚ್ಚಿಕೊಳ್ಳುವೆನು. ನೀವು ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕಿವಿಗೊಡೆನು, ಏಕೆಂದರೆ ನಿಮ್ಮ ಕೈಗಳು ರಕ್ತಸಿಕ್ತವಾಗಿವೆ. ಇಲ್ಲಿ ದೇವರು ಹೇಳುವಂಥ ಮಾತು. ದೇವರು ಹೇಳ್ತಾ ಇದ್ದಾರೆ, ನೀವು ಕೈ ಎತ್ತಿ ಬೇಡುವಾಗ ನಾನು ಕಣ್ಣುಗಳನ್ನು ಮುಚ್ಚುವೆನು. ನೀವು ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕಿವಿಗೊಡೆನು. ಯಾಕೆಂತ ಹೇಳಿದರೆ ನಿಮ್ಮ ಕೈಗಳು ರಕ್ತಸಿಕ್ತವಾಗಿದೆ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದರೆ ನಾವು ಪ್ರಾರ್ಥಿಸುವಾಗ ಅಂದರೆ ಈ ಲೋಕಕ್ಕೆ ಸೀಮಿತವಾದವುಗಳನ್ನು ನಾವು ದೇವರ ಹತ್ರ ಬೇಡಿಕೊಳ್ಳೋದು. ನಾವು ದೇವರು ಯಾವಾಗ ಅದಾಮನನ್ನು ಸೃಷ್ಟಿ ಮಾಡಿದ್ರೋ ಆವಾಗ ಈ ಮನುಷ್ಯನಿಗೆ ಅದಾಮನಿಗೆ ಏನೆಲ್ಲ ಬೇಕೋ ಅದನ್ನು ಅವರು 6 ದಿವಸ ಮುಂಚೆ ಏನೆಲ್ಲ ಬೇಕು ಎಲ್ಲವನ್ನು ಕೊಟ್ಟು ಬಿಟ್ಟರು. ಎಲ್ಲ ನೀರಿನಿಂದ ಹಿಡಿದು, ಗಾಳಿಯಿಂದ ಹಿಡಿದು, ಬೆಳಕಿನಿಂದ ಹಿಡಿದು ಎಲ್ಲವನ್ನು ತಿನ್ನಲಿಕ್ಕೆ ಬೇಕಾದಂಥ ಎಲ್ಲ ಈ ಮರದ ಹಣ್ಣುಗಳನ್ನು ಕೃಷಿ ಮಾಡಲು ಎಲ್ಲವನ್ನು ದೇವರು ಒದಗಿಸಿಕೊಟ್ರು. ಆದರೆ ಅದಾಮನಿಗೆ ಹೇಳಿದರು, ಈ ಒಂದು ಮರದ ಹಣ್ಣನ್ನು ನೀನು ತಿನ್ನಕೂಡದು ಅಂತ ಹೇಳಿದರು. ಆ ವಾಕ್ಯದ ವಿರುದ್ಧ ಅದಾಮ ಏನು ಮಾಡಿದ? ಪಾಪ ಮಾಡಿದ. ವಾಕ್ಯದ ವಿರುದ್ಧ ಹೋಗುವುದೇ ಪಾಪ ಅಲ್ವಾ? ಇದಕ್ಕೆ ಅಂದರೆ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವುದು ಪಾಪ. ಪಾಪ ಅಂತ ಹೇಳಿದರೆ ಒಂದು ಮರಣ, ಸಾವು ಅಂತ ಹೇಳ್ಬೋದು. ಅಂದರೆ ದೇವರು ಮನುಷ್ಯನಿಂದ ಬೇರ್ಪಡುವುದು, ಅಂದರೆ ಸಂಬಂಧ ಕಳೆದುಕೊಳ್ಳುವುದು. ಅಲ್ಲಿ ಅದಾಮನು ಕೂಡ ಮಾಡಿದ್ದದೇ. ಅದಾಮ ದೇವರ ವಾಕ್ಯದ ಪ್ರಕಾರ ಹೇಳುತ್ತೆ, ಅದಾಮ ದೇವರ ಮಗ ಅಂತ ಹೇಳ್ತದೆ ವಾಕ್ಯ. ನೀವು ಲೂಕನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಲೂಕನ ಶುಭ ಸಂದೇಶ
1ನೇ ಅಧ್ಯಾಯ 3ನೇ ಅಧ್ಯಾಯ ನಂತರ ಅಲ್ಲಿ ನೋಡಿ 3ನೇ ಅಧ್ಯಾಯ 38ನೇ ವಾಕ್ಯ. ಲೂಕನ ಶುಭ ಸಂದೇಶ. ಹಾಂ ಕಾಯಿನಾನ್ ಎನೋಷನಿಗೆ, ಹಾಂ ಎನೋಷ ಸೇತನಿಗೆ, ಹಾಂ ಸೇತ್ ಆದಾಮನಿಗೆ ಹುಟ್ಟಿದರು. ಆದಾಮನು ದೇವರ ಮಗನು. ಇಲ್ಲಿ ನೋಡಿ, ಆದಾಮ ಯಾರ ಮಗ? ದೇವರ ಮಗ. ಅಂದರೆ ದೇವರೇ ಅವರ ಕೈಗಳಿಂದ ಉಂಟು ಮಾಡಿ ಅವರಿಗೆ ಅವರ ಶ್ವಾಸದಿಂದ ಅವರಿಗೆ ಆತ್ಮವನ್ನು ಕೊಟ್ಟರು ಅಲ್ವಾ. ಅಲ್ಲಿ ಆದಾಮ ಏನಾದ? ದೇವರ ಮಗನಾದ. ಈ ಆದಾಮ ಏನು ಮಾಡಿದ್ದ ಅಂತ ಹೇಳಿದರೆ, ಆ ಒಂದು ಮರದ ಹಣ್ಣನ್ನು ತಿಂದು ಅಂದರೆ ಅವನು ಯಾವುದಕ್ಕೆ ಆಸೆ ಪಟ್ಟ? ಈ ಲೋಕದ, ಅಂದರೆ ಅವನಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಟ್ಟು ಇಟ್ಟಿದ್ರು. ಆದರೆ ಈ ಸೈತಾನ ಏನು ಮಾಡಿದ ಅಂತ ಹೇಳಿದರೆ, ಈ ಆದಾಮ ದೇವರ ಮಗ, ಇವನು ಆದಾಮ ದೇವರ ಮಗನಾಗಬಾರ್ದು. ಒಂದು ವೇಳೆ ಮಗ ಆದರೆ ಮಗನಿಗೆ ಯಾವ ಹಕ್ಕಿರುತ್ತೆ? ಅಪ್ಪನ ಮನೆಯಲ್ಲಿ ಎಲ್ಲವನ್ನು ತೆಗಿಬೋದು, ಎಲ್ಲ ಆಶೀರ್ವಾದ ಏನು ಕೇಳಿದರೂ ಅಪ್ಪ ಕೊಡ್ತಾನೆ. ಆದರೆ ಇಲ್ಲಿ ಅಪ್ಪನ ಹತ್ರ ಕೇಳದೆ ಹೋಗಿ ಆದಾಮ ಏನು ಮಾಡಿದ? ಆ ಹಣ್ಣನ್ನು ತೆಗೆದು ಅವಳ ಮೂಲಕ ತಿಂದುಬಿಟ್ಟ. ಹಾಂ, ದುರಾಲೋಚನೆ ಮಾಡಿದ. ಅಂದರೆ ಈ ಹಣ್ಣನ್ನು ನೋಡಲಿಕ್ಕೂ ಕೂಡ ಚೆನ್ನಾಗಿದೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರ್ಬೋದು ಅಂತ ಅವನು ತಿಂದುಬಿಟ್ಟ. ಈಗ ನಾವು ಕೂಡ ಈ ಲೋಕದಲ್ಲಿರುವಾಗ ಈ ಒಂದು ಹಣ್ಣನ್ನು ನಾವು ನೋಡ್ತಾ ಇರೋದು, ತಿನ್ನುತ್ತಾ ಇರೋದು. ಅಂದರೆ ಹಣ ಎನ್ನುವ ಹಣ್ಣು, ಹಣ, ದುಡ್ಡು ಅಲ್ವಾ. ದುಡ್ಡಿಗಾಗಿ ನಾವು ಆಸೆ ಪಡ್ತೇವಾ? ಆಸೆ ಪಡ್ತೇವೆ. ನಾವು ಇನ್ನೂ ಮನೆಗಾಗಿ ಆಸೆ ಪಡ್ತೇವ? ಈ ಲೋಕದಲ್ಲಿರುವ ಎಲ್ಲದಕ್ಕೂ ಕೂಡ ನಾವು ಆಸೆ ಪಡ್ತಾ ಇದ್ದೇವೆ. ದೇವರ ವಾಕ್ಯ ಏನು ಹೇಳುತ್ತೆ? ಮತ್ತಾಯನ ಶುಭ ಸಂದೇಶ 3ನೇ ಅಧ್ಯಾಯ 33ನೇ ವಾಕ್ಯ ಏನು ಹೇಳುತ್ತೆ? ಮತ್ತಾಯನ ಶುಭ ಸಂದೇಶ 3:33 ನೋಡಿ ಏನು ಹೇಳುತ್ತೆ ಅಲ್ಲಿ. ಸಾರಿ, ಥ್ಯಾಂಕ್ ಯು. ಮತ್ತಾಯನ ಶುಭ ಸಂದೇಶದಲ್ಲಿ 3ನೇ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಂದರೆ ಮೊದಲು ದೇವರ ರಾಜ್ಯಕ್ಕಾಗಿ ದುಡಿರೋದು 3ನೇ ಅಧ್ಯಾಯ ಎಷ್ಟನೇ ವಾಕ್ಯ? ಮೊದಲು ನೀವು ದೇವರ ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ನೀತಿಗಾಗಿ ಹುಡುಕಿರಿ, ಆಗ ನಿಮಗೆ ಅದೆಲ್ಲವೂ ನಿಮಗೆ 6:33 ಸಾರಿ, ಮತ್ತಾಯನ ಶುಭ ಸಂದೇಶ 6:33 ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕಬಡಿ, ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಆದುದರಿಂದ ನಾಳೆಯ ಚಿಂತೆ ನಿಮಗೆ ಬೇಡ, ನಾಳೆಯ ಚಿಂತೆ ನಾಳೆಗೆ ಇರಲಿ, ಇಂದಿನ ಪಾಡೆ ಇಂದಿಗೆ ಸಾಕು. ಅಂದರೆ ನಿಮಗೆ ಇಂದು ಏನು ನಿಮಗೆ ದೇವರು ಕೊಟ್ಟಿದ್ದಾರೆ ಅದಕ್ಕಾಗಿ ಸ್ತೋತ್ರ ಸಲ್ಲಿಸಿ ನೀವು ಅದನ್ನು ತಿನ್ನಿ, ಉಪಯೋಗಿಸಿ ಅಂತ ದೇವರು ಹೇಳ್ತಾ ಇದ್ದಾರೆ. ನಾವೇನು ಮಾಡ್ತೇವೆ? ದುರಾಲೋಚನೆ ಪಡ್ತಾ ಇದ್ದೇವೆ ಅಲ್ವಾ. ದೂರದ ಆಲೋಚನೆ ಅಂದರೆ ನಮಗೆ ನಾಳೆದು ನಾಡಿದ್ದು ನಮ್ಮ ಮಕ್ಕಳಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಮಾಡಿ ಇಡ್ತೇವೆ. ಅಂದರೆ ಯಾಕೆಂತ ಹೇಳಿದರೆ ನಮ್ಮಲ್ಲಿ ಅವಿಶ್ವಾಸ ಇದೆ. ಅಂದರೆ ಇಲ್ಲಿ ದೇವರು ನನಗಾಗಿ ಏನೆಲ್ಲ ಮಾಡಿ ಇಟ್ಟಿದ್ದಾರೆ ಅದು ನಮಗೆ ಕಾಣುವುದಿಲ್ಲ. ಅಂದರೆ ಪಾಪ ಎಂಬ ಆ ಒಂದು ಅಡ್ಡಗೋಡೆ ಇದೆ. ಅಲ್ಲಿ ದೇವರು ಹೇಳಿದ್ರಲ್ಲ ಯೆಶಾಯನ ಶುಭ ಸಂದೇಶ, ಹೌದು. ಅಂದರೆ ಯೆಶಾಯನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ನೀನು ಪ್ರಾರ್ಥನೆ ಮಾಡುವಾಗ ನಾನು ಕಣ್ಣು ಮುಚ್ಚುತ್ತೇನೆ. ಅಂದರೆ ದೇವರಿಗೆ ಮತ್ತು ಮನುಷ್ಯನಿಗೆ ಅಡ್ಡ ಇರುವುದು ಏನಂತ ಹೇಳಿದರೆ, ಅಡ್ಡಗೋಡೆ ಅಂತ ಹೇಳಿದರೆ ಯಾವುದು? ಪಾಪ. ಪಾಪ ನಮಗೆ ದೇವರನ್ನು ನೋಡಲಿಕ್ಕೆ ಬಿಡುವುದಿಲ್ಲ. ಅಂದರೆ ಅವಿಶ್ವಾಸ, ನಮ್ಮಲ್ಲಿರುವಂಥ ಅವಿಶ್ವಾಸ ದೇವರನ್ನು ನೋಡಲಿಕ್ಕೆ ಬಿಡುವುದಿಲ್ಲ. ಅದಕ್ಕೇ ಆದಾಮ ಯಾವಾಗ ಪಾಪ ಮಾಡಿದ್ನೋ ಆವಾಗ ದೇವರಿಂದ ದೂರವಾದ, ಅಲ್ಲಿ ಹೋಗಿ ಮರದ ಅಡ್ಡ ನಿಂತ. ಯಾಕೆ? ಅವಿಶ್ವಾಸ. ಅಂದರೆ ನೋಡಬಾರ್ದು ದೇವರನ್ನು ಅಂತ ಹೇಳಿ. ಅದೇ ರೀತಿ ನಾವು ನೋಡಿದರೆ 11ನೇ ಅಧ್ಯಾಯ ಲೂಕನ ಶುಭ ಸಂದೇಶದಲ್ಲಿ 11ನೇ ಅಧ್ಯಾಯದಲ್ಲಿ ನೋಡೋಣ. ಅಲ್ಲಿ ಆ ಒಂದು ಲಾಜರ ಅಲ್ಲಿ ಸತ್ತು ಹೋಗಿರುತ್ತಾನೆ. ಈ ಲಾಜರ ಸತ್ತ ವಿಷಯ ಯಾರಿಗೆ ಹೋಗುತ್ತೆ? ಯೇಸುವಿಗೆ ಹೋಗುತ್ತೆ. ಅವರು ಲಾಜರ
ಒಳ್ಳೆಯ ಮಿತ್ರನಾಗಿದ್ದ. ಲಾಜರ ಸತ್ತ ಅಂದರೆ ಲಾಜರ ಏನು ರೋಗದಲ್ಲಿ ಇರುವಾಗಲೇ ಯೇಸುವಿಗೆ ಸುದ್ದಿ ಮುಟ್ಟಿಸ್ತಾರೆ. ಆದರೆ ಯೇಸು ಅಲ್ಲಿಗೆ ಮತ್ತೆ ಬರ್ತಾರೆ. ಬರುವಾಗ 4 ದಿವಸ ಆಗುತ್ತೆ. ಅಲ್ಲಿ 4 ದಿವಸ ನಂತರ ಹೋದ್ಮೇಲೆ ಏನಾಗುತ್ತೆ, ಅಲ್ಲಿ ಆ ದೇಹ ಕೊಳೆತೋಗುತ್ತೆ ಅಲ್ವಾ. ಲೂಕನ ಯೋಹನ್ನನ ಶುಭ ಸಂದೇಶ 11ನೇ ಅಧ್ಯಾಯ, ಯೋಹನ್ನನ ಶುಭ ಸಂದೇಶ 11ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ನೀವು ನೋಡಿದರೆ ಅಲ್ಲಿ ಲಾಜರನ ಸಾವು ಅಂತ ಇದೆ. ಅಲ್ಲಿ ಹೋದ್ಮೇಲೆ ನೋಡಿ, ಅಲ್ಲಿ ಯೇಸು ಕ್ರಿಸ್ತರು ಏನು ಹೇಳ್ತಾರೆ, ಆ ಸಮಾಧಿ ಹತ್ತಿರ ಹೋಗಿ ಏನು ಹೇಳ್ತಾರೆ, ಆ ಕಲ್ಲನ್ನು ತೆಗೆಯಿರಿ. ಏನಿದೆ, ಇವನು ಲಾಜರ ಎಲ್ಲಿದ್ದಾನೆ, ಸಮಾಧಿಯ ಒಳಗಡೆ ಇದ್ದಾನೆ. ಸಮಾಧಿಯ ಒಳಗಡೆ ಇರುವಾಗ ಯೇಸುವಿನ ಅಲ್ಲಿ ಆ ವಾಕ್ಯಗಳು ಅವನಿಗೆ ಕೇಳಲ್ಪಡುವುದಿಲ್ಲ. ಈಗ ನಾವು ಯಾವ ರೀತಿ ಇದ್ದೇವೆ ಅಂತ ಹೇಳಿದರೆ, ದೇವರ ಎದುರಲ್ಲಿ ನಾವು ಸತ್ತ ಅವಸ್ಥೆಯಲ್ಲಿದ್ದೇವೆ. ನಮ್ಮ ಆತ್ಮ ಸತ್ತ ಅವಸ್ಥೆಯಲ್ಲಿದೆ. ನಮ್ಮ ಆತ್ಮ ಎಲ್ಲಿದೆ ಅಂತ ಹೇಳಿದರೆ, ಒಂದು ಲೆಕ್ಕದಲ್ಲಿ ಹೇಳುವ ಪ್ರಕಾರ ಸಮಾಧಿಯಲ್ಲಿದೆ ಅಂತ ಹೇಳ್ಬೋದು. ಸಮಾಧಿಯಲ್ಲಿ ಇರುವವರಿಗೆ ಏನು ದೇವರ ವಾಕ್ಯ ಕೇಳುವುದಿಲ್ಲ. ಈ ವಾಕ್ಯವನ್ನು ಕೇಳಲು ಯಾರು ಇಚ್ಛಿಸುವುದಿಲ್ಲ. ನೋಡಿ ಏನಾಗುತ್ತೆ ಅಂತ ಹೇಳಿದರೆ, ದೇವರ ವಾಕ್ಯ ಹೇಳುವಾಗಲೇ ನಮಗೆ ಏನು ಮಾಡುತ್ತಾನೆ, ನಿದ್ರಿಸ್ತಾನೆ. ಈ ವಾಕ್ಯ ಓದುವಾಗ ಏನಾದರೂ ಅಡಚಣೆ ತಂದಿಡ್ತಾನೆ. ಯಾಕೆಂತ ಹೇಳಿದರೆ, ನಿನಗೆ ಈ ವಾಕ್ಯ ಕೇಳಬಾರ್ದು, ಈ ಶುಭ ಸಂದೇಶ ನಿನಗೆ ತಲುಪಬಾರ್ದು. ಒಂದು ವೇಳೆ ಈ ಶುಭ ಸಂದೇಶ ನಿನಗೆ ತಲುಪಿದರೆ ನಿನಗೇನು ಸಿಗುತ್ತೆ, ಜೀವ ಸಿಗುತ್ತೆ, ಲೈಫ್ ಸಿಗುತ್ತೆ. ಅದಕ್ಕೇ ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯ 10ನೇ ಅಧ್ಯಾಯ, ಯೋಹನ್ನನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತೆ ನೋಡಿ. ಅದರ ಹಿಂದ್ಗಡೆನಿದೆ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಅಂದರೆ ನಿನಗೆ ಜೀವ ಇಲ್ಲ, ಈಗ ನಿನಗೆ ಜೀವ ಬೇಕು. ನೀನು ಜೀವ ಇಲ್ಲದೆ ಮಾಡುವ ಆರಾಧನೆಗಳು ವ್ಯರ್ಥ ಅಂತ ಹೇಳುತ್ತೆ. ನಾವೇನು ಮಾಡ್ತೇವೆ, ಜೀವ ಇಲ್ಲದೆ ನಾವು ಆರಾಧಿಸ್ತಾ ಇದ್ದೇವೆ. ಈ ಆರಾಧನೆ ನನಗೆ ಬೇಡ, ನಿನಗೆ ಮೊದಲು ಜೀವ ಬರಬೇಕು. ಅದಕ್ಕೇ ಇಲ್ಲಿ ಈ ಲಾಜರನ ಒಂದು ಸಮಾಧಿ ಹತ್ರ ಬಂದು ಯೇಸು ಹೇಳುವ ವಿಷಯ ಏನು, ಆ ಕಲ್ಲನ್ನು ತೆಗೆಯಿರಿ ಅಂತ ಹೇಳುತ್ತೆ. 39ನೇ ವಾಕ್ಯ 11ನೇ ಅಧ್ಯಾಯ ಯೋಹನ್ನನ ಶುಭ ಸಂದೇಶ 39ನೇ ವಾಕ್ಯದಲ್ಲಿ ಹೇಳುತ್ತೆ, ಯೇಸು ಆ ಕಲ್ಲನ್ನು ತೆಗೆಯಿರಿ ಎಂದು ಆಜ್ಞಾಪಿಸಿದರು. ಅಂದರೆ ಅಲ್ಲಿ ಅಡ್ಡಗೋಡೆಯಾಗಿ ಏನಿತ್ತು, ಕಲ್ಲಿತ್ತು. ಅವಿಶ್ವಾಸ ಎಂಬ ಕಲ್ಲು ನಮ್ಮ ಹೃದಯದಲ್ಲಿದೆ. ಈ ಕಲ್ಲನ್ನು ತೆಗೆದಾಗ ನಮಗೇನಾಗುತ್ತೆ, ಯೇಸುವಿನ ಶುಭ ಸಂದೇಶ ಕೇಳುತ್ತೆ. ಅಲ್ಲಿ ನೋಡಿ ಆಮೇಲೆ ಏನು ಮಾಡ್ತಾರೆ, ಅಲ್ಲಿ ನೋಡಿ ನೆಕ್ಸ್ಟ್ 41ನೇ ವಾಕ್ಯ ನೋಡುವ. ಆಗ ಕಲ್ಲನ್ನು ತೆಗೆದು ಹಾಕಲಾಯಿತು. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ಪಿತನೇ, ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತೀರಿ, ಆದುದರಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಅನಂತರ ಗಟ್ಟಿಯಾದ ಧ್ವನಿಯಿಂದ ಲಾಜರನೇ ಹೊರಗೆ ಬಾ ಅಂತ ಹೇಳ್ತಾರೆ. ಲಾಜರ ಎದ್ದು ಹೊರಗೆ ಬರ್ತಾನೆ. ಅಂದರೆ ಆ ಒಂದು ಸಮಾಧಿಯಲ್ಲಿದ್ದ ಲಾಜರ, ಕೊಳೆತ ಸ್ಥಿತಿಯಲ್ಲಿದ್ದ ಲಾಜರನಿಗೆ ಜೀವ ಬರುತ್ತೆ. ಜೀವ ಹೇಗೆ ಬಂತು ಅಂತ ಹೇಳಿದರೆ, ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಅಂತ ಹೇಳುತ್ತೆ. ಇಬ್ರಿಯರಿಗೆ ಬರೆದ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತಾರೆ, ಅಂದರೆ ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು. ಅಂದರೆ ಈ ವಾಕ್ಯಕ್ಕೆ ಶಕ್ತಿ ಇದೆ. ಅಂದರೆ ನಮಗೆ ಈ ವಾಕ್ಯದಲ್ಲಿ ನೆಲೆಗೊಳ್ಳಲು ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ, ಅವಿಶ್ವಾಸ ಎಂಬ ಆ ತಡೆಗೋಡೆ ನಮ್ಮನ್ನು ಯೇಸುವನ್ನು ಆರಾಧಿಸಲು, ಯೇಸುವಿಗೆ ಆ ಒಂದು ಪ್ರಾರ್ಥನೆ ಮಾಡಲು ನಮಗೆ ಬಿಡುವುದಿಲ್ಲ. ನಾವೇನು ಮಾಡೋದು, ನನಗೆ ಸಮಾಧಾನ ಆಗಲು, ಅಂದರೆ ನನ್ನ ಸಮಾಧಾನಕ್ಕೋಸ್ಕರ ನಾವು ಪ್ರಾರ್ಥಿಸೋದು, ನಾವು ಆರಾಧಿಸೋದು ಯಾಕೆ, ನನ್ನ ಸಮಾಧಾನಕ್ಕೋಸ್ಕರ, ನನಗೆ ತೃಪ್ತಿ ಆಗಬೇಕು. ನೀವು ಕೆಲವೊಮ್ಮೆ ಹೇಳೋದಿಲ್ವ, ಒಳ್ಳೆ ಪ್ರೈಸ್ ಆ್ಯಂಡ್ ವರ್ಷಿಪ್, ತುಂಬ ಖುಷಿ ಆಯಿತು ಅಂತ. ಅಂದರೆ ನಮಗೆ ಸಮಾಧಾನ ಆಗೋದು, ನಮಗೆ ಸಮಾಧಾನ ಅಲ್ಲ, ಈ ಒಂದು ಆರಾಧನೆಯಿಂದ ದೇವರಿಗೆ ಸಂತೋಷ ಆಗಬೇಕು, ದೇವರಿಗೆ ಸಂತೋಷ ಆಗಬೇಕು. ನನ್ನನ್ನು ನೋಡಿ ದೇವರು ಅಲ್ಲಿ ಏನು ಮಾಡಬೇಕು, ಸಂತೋಷಿಸಬೇಕು.
ನಮ್ಮಲ್ಲಿ ಏನಿದೆ ಅಂತ ಹೇಳಿದರೆ ಈ ಅವಿಶ್ವಾಸವನ್ನು ನಾವು ತೆಗೆಯಬೇಕಾದ್ರೆ ನಮಗೆ ಶುಭ ಸಂದೇಶ ಬೇಕು. ನೋಡಿ, ಅದೇ ನಾವು ನೋಡಿದರೆ ಯೆಶಾಯನ ಶುಭ ಸಂದೇಶ 38ನೇ ಅಧ್ಯಾಯ 18ರಿಂದ 20ನೇ ವಾಕ್ಯ ನೋಡಿ. ಅಲ್ಲಿ ಏನು ಹೇಳುತ್ತೆ? ಯೆಶಾಯ 38 38ನೇ ಅಧ್ಯಾಯ. ಒಂದು ನಿಮಿಷ. 38ನೇ ಓಕೆ 18. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. 18ರಿಂದ 20 ನೋಡಿ, ಓದಿ. ಸತ್ತವರು ನಿನ್ನನ್ನು ಕೀರ್ತಿಸರು, ಸತ್ತವರು ನಿನ್ನನ್ನು ಕೀರ್ತಿಸರು, ಪಾತಾಳದವರು ನಿನ್ನನ್ನು ಸ್ತುತಿಸರು, ಲೋಕಕ್ಕೆ ಇಳಿದು ಹೋದವರು ಅದೋ ಲೋಕಕ್ಕೆ ಇಳಿದು ಹೋದವರು ಸತ್ಯಸಂಧತೆಯನ್ನು ನಿನ್ನ ಸತ್ಯಸಂಧತೆಯನ್ನು ಆಶ್ರಯಿಸುವರು. ಜೀವಂತನು ಮಾತ್ರವೇ ನಿನ್ನ. ಇಲ್ಲಿ ನೋಡಿ, ಜೀವಂತನು ಮಾತ್ರವೇ ನಿನ್ನನ್ನು ಸ್ತುತಿ ಮಾಡುವಂತೆ ನಾನಿಂದು ನಿನ್ನನ್ನು ಜೀವಂತವಾಗಿ ಸ್ತುತಿ ಮಾಡುತ್ತಿರುವೆ. ನಾನಿಂದು ನಿನ್ನನ್ನು ಜೀವಂತವಾಗಿ ಸ್ತುತಿ ಮಾಡುತ್ತಿರುವೆ. ನಿನ್ನ ಸತ್ಯಸಂಧತೆಯನ್ನು ಮಕ್ಕಳಿಗೆ ಬೋಧಿಸುವವನು ತಂದೆ. ಸರ್ವೇಶ್ವರ, ನೀ ನನ್ನ ಉದ್ಧಾರಕ, ಹೊಗಳುವೆ ನಿನ್ನ ತಂತಿವಾದ್ಯ ಸಮೇತ ದಿನನಿತ್ಯ ನಿನ್ನ ಆಲಯದಳು ಜೀವ ಇರುವ ತನಕ. ಯಾವಾಗ ಈ ಜೀವ ನಮ್ಮ ಒಳಗಡೆ ಬರುತ್ತೋ ಆಗ ನಾವು ಈ ಜೀವ ಇರುವವರೆಗೆ ನಾವು ಯಾರನ್ನು ಆರಾಧಿಸ್ತೇವೆ? ದೇವರನ್ನು, ಉದ್ಧಾರಕನನ್ನು. ಅಂದರೆ ನನಗೆ ರಕ್ಷಣೆ ಕೊಟ್ಟ ಯೇಸುವನ್ನು ನಾವು ಏನು ಮಾಡ್ತೇವೆ? ಆಗ ನಮಗೆ ಆರಾಧಿಸಲಿಕ್ಕೆ ಆಗುತ್ತೆ. ಈಗ ನಮಗೆ ಆರಾಧಿಸಲಿಕ್ಕೆ ಆಗೋದಿಲ್ಲ, ಪ್ರಾರ್ಥಿಸಲಿಕ್ಕೆ ಆಗೋದಿಲ್ಲ. ಯಾಕೆಂತೇಳಿದರೆ ಅವಿಶ್ವಾಸ ಇದೆ. ನಮಗೆ ವಿಶ್ವಾಸ ಬರಬೇಕಾದ್ರೆ ಶುಭ ಸಂದೇಶವನ್ನು ಕೇಳಬೇಕು. ಯೇಸು ಕ್ರಿಸ್ತರ ಜನನ, ಯೇಸು ಕ್ರಿಸ್ತರ ಯಾತನೆ, ಯೇಸು ಕ್ರಿಸ್ತರ ಮರಣ, ಅದನ್ನು ನಾವು ಧ್ಯಾನಿಸ್ತಾನೆ ಇರಬೇಕು. ಅವರ ಪುನರುತ್ಥಾನದ ಶಕ್ತಿಯನ್ನು ನಾವು ಅನುಭವಿಸಿರಬೇಕು. ನಾವು ಈ ಒಂದು ಶುಭ ಸಂದೇಶವನ್ನು ಆಲಿಸದಿದ್ದರೆ ನಾವು ಏನಾಗ್ತೇವೆ ಅಂತೇಳಿದರೆ ನಾವು ಸಾಯ್ತೇವೆ ಪ್ರಿಯರೇ, ಸತ್ತ ಅವಸ್ಥೆಯಲ್ಲಿರ್ತೇವೆ. ಯಾವ ರೀತಿ ಲಾಜರಲ್ಲಿ ಕೊಳೆತ ಅವಸ್ಥೆಯಲ್ಲಿ ಅದೇ ರೀತಿ ನಾವು ಕೊಳೆತ ಅವಸ್ಥೆಯಲ್ಲಿರ್ತೇವೆ. ಈಗ ಒಬ್ಬ ಸತ್ತ ವ್ಯಕ್ತಿ ಇದ್ದರೆ ಅವನ ಮುಂದೆ ನೀವು ಏನು ತಂದಿಟ್ಟರೆ ಅವನಿಗೆ ತಿನ್ನಲಿಕ್ಕೆ ಏನಾಗೋದಿಲ್ಲ. ಅದೇ ರೀತಿ ನಮಗೆ ಏನು ಸ್ವರ್ಗದ ಏನೆಲ್ಲ ಇದೆಯೋ ಈ ಆಶೀರ್ವಾದ ನಮಗೆ ಅನುಭವಿಸಲಿಕ್ಕೆ ಆಗೋದಿಲ್ಲ. ನಾವು ಜೀವಂತ ಶವ ಆಗಿರ್ತೇವೆ. ಆದರೆ ನೋಡಿ, ನಮ್ಮ ಯಾರಾದರೂ ಒಬ್ಬ ತಂದೆ ಆದರೆ ತಾಯಿ ಸೈಡ್ ಅಂದರೆ ಲಕ್ವ ಹೊಡೆಯೋದಲ್ಲ, ಹೌದು, ಪ್ಯಾರಲೈಸ್ ಆಗುತ್ತೆ. ಆಗ ಅವರ ಮಗು ಇದ್ದರೆ ಒಂದು ವೇಳೆ ಆ ಮಗು ಬೆಂಕಿ ಹತ್ರ ಹೋದರೆ ಇವರಿಗೆ ಅವರನ್ನು ಕಾಪಾಡಲಿಕ್ಕೆ ಆಗುತ್ತಾ? ಯಾಕೆ ಆಗೋದಿಲ್ಲ? ಅವರಿಗೆ ಕಾಲಿದೆಯಾ, ಕೈ ಇದೆಯಾ, ಮೂಗಿದೆಯಾ, ಕಣ್ಣಿದೆಯಾ, ಎಲ್ಲ ಇದೆ. ಆದರೆ ಅವಳಿಗೆ ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ಅವಳ ದೇಹಕ್ಕೆ ಬಲ ಇಲ್ಲ, ಶಕ್ತಿ ಇಲ್ಲ, ಜೀವ ಇಲ್ಲ. ಅದೇ ರೀತಿ ನಾವು ಯಾವಾಗ ಈ ಪಾಪದಲ್ಲಿ ಇರುತ್ತೇವೋ ಅದೇ ರೀತಿ ಲಕ್ವ ಹೊಡೆಯುವುದು ಅಂದರೆ ಪ್ಯಾರಲೈಸ್, ಆ ಸ್ಥಿತಿಯಲ್ಲಿ ನಾವು ಇರುವುದು. ಅಂದರೆ ನಮಗೆ ಆ ದೇವರನ್ನು ಸ್ತುತಿಸಲಿಕ್ಕೆ ಆಗೋದಿಲ್ಲ, ಆರಾಧಿಸಲಿಕ್ಕೆ ಆಗೋದಿಲ್ಲ, ಅವರ ಜೊತೆ ನಡೀಲಿಕ್ಕೆ ಆಗೋದಿಲ್ಲ. ಅದಾಮ ಕೂಡ ಪಾಪ ಮಾಡಿದಾಗ ಹೋಗಿ ಮರದ ಹಿಂದೆ ಅವಿತುಕೊಂಡ. ಅದೇ ರೀತಿ ನಾವು ಅವಿತುಕೊಳ್ತೇವೆ ಪ್ರಿಯರೇ. ಯಾವಾಗ ಈ ಶುಭ ಸಂದೇಶವನ್ನು ನಾವು ಕೇಳ್ತೇವೋ ಆಗ ನಮಗೆ ಜೀವ ಬರುತ್ತೆ. ಅದಕ್ಕೇ ಯೇಸು ಕ್ರಿಸ್ತರು 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ, ನಾನು ಬಂದದ್ದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು. ನೀವು ನೋಡಿ, ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ ಯಾವ ರೀತಿ ಮರಿಯಳು ಕೂಡ ನೋಡಿ, ಮರಿಯಳಿಗೆ ದೇವರ ವಾಕ್ಯ ಸಿಗುವಾಗ ಯಾವ ರೀತಿ ನೋಡಿ ಸ್ತುತಿ. ಅವಳು 1ನೇ ಅಧ್ಯಾಯದಲ್ಲಿ ಅದಕ್ಕಿಂತ ಮುಂಚೆ ಆ ವಾಕ್ಯ ಅಂದರೆ 28ನೇ ವಾಕ್ಯ, ಅಲ್ಲಿ ದೇವರ ಸಂದೇಶ ಅಂದರೆ ಅವಳು ಕೇಳ್ತಾಳೆ ಏನು. ಇಲ್ಲಿ ನೋಡಿ, ದೇವದೂತನು ಆಕೆಯ ಬಳಿಗೆ ಬಂದು ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ನೋಡಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂಬ
ಆ ಒಂದು ವಾಕ್ಯ ಮಾತೆ ಮರಿಯಳಿಗೆ ಕೇಳುತ್ತೆ. ಆ ಕೇಳಿದ ಮೇಲೆ ಅಲ್ಲಿ ನೋಡಿದರೆ ಅವಳಿಗೆ ಮತ್ತೆ ದೇವದೂತ 30ನೇ ವಾಕ್ಯದಲ್ಲಿ ಹೇಳ್ತಾರೆ, ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಅಂದರೆ ನಿನಗೆ ಹೆದರಿಕೆ ಬೇಡ, ನಿನ್ನ ಹೆದರಿಕೆಯನ್ನು ನಾನು ತೆಗೆದುಕೊಳ್ತೇನೆ ಅಂತ. ಅಂದರೆ ನಿನಗೆ ಆ ಹೆದರಿಕೆ ಬೇಡ, ಅದೇ ಹೆದರಿಕೆ ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಅಂದರೆ ದೇವರ ಆ ಕೃಪೆ ಅಂದರೆ ಅನುಗ್ರಹ ಅವಳಿಗೆ ಲಭಿಸಿದೆ. ಆಮೇಲೆ ನೋಡಿದರೆ ಅಲ್ಲಿ ಮತ್ತೆ ಹೇಳ್ತಾರೆ, 37ನೇ ವಾಕ್ಯ ಏನು ಹೇಳುತ್ತೆ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಆಗ ಮರಿಯಳು, ಇಗೋ ನಾನು ದೇವರ ಸೇವಕಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ಅಂದರೆ ಯಾವಾಗ ಈ ವಾಕ್ಯವನ್ನು ಕೇಳ್ತಾ ಮರಿಯಳಲ್ಲಿ ಏನು ಬಂತು? ವಿಶ್ವಾಸ ಬಂತು. ಆಮೇಲೆ ಏನು ಮಾಡ್ತಾಳೆ? ಆ ಒಂದು ನಾನು ದೇವರ ಸೇವಕಿ, ನೀವು ಹೇಳಿದಂತೆ ನನ್ನದಾಗಲಿ. ನೋಡಿ, ಮಾತೆ ಮರಿಯಳು ಆ ವಾಕ್ಯಕ್ಕೆ ಬಿಟ್ಟು ಕೊಟ್ಟಾಗ ಅವಳ ಉದರದಲ್ಲಿ ಸ್ವರ್ಗ ಮತ್ತು ಭೂಮಿಯನ್ನು ಉಂಟು ಮಾಡಿದ ದೇವರು ಈ ಲೋಕಕ್ಕೆ ಬಂದರು. ನೋಡಿ, ಎಂಥ ಒಂದು ದೊಡ್ಡ ಸೌಭಾಗ್ಯ ಮಾತೆ ಮರಿಯಳದು. ಇಂದು ಈ ವಾಕ್ಯವನ್ನು ಯಾರು ಕೇಳಿ ಅದರಂತೆ ನಡೆಯಲು ಪ್ರಯತ್ನಿಸುತ್ತಾರೋ ಅವರಲ್ಲಿ ಕೂಡ ಈ ವಾಕ್ಯ ಮಾಂಸ ಧರಿಸುತ್ತೆ. ಈ ವಾಕ್ಯ ಮಾಂಸ ಧರಿಸಿದಾಗ ಏನಾಗುತ್ತಾನೆ? ಮತ್ತೆ ಜೀವ ಬರುತ್ತೆ. ಈ ಜೀವ ಬಂದಾಗ ಮಾತೆ ಮರಿಯಳು ಆಗ ಸ್ತುತಿ ಮಾಡಿದ್ಲು. ನೋಡಿ ಯಾವ ರೀತಿ ಸ್ತುತಿ ಮಾಡಿದ್ಲು ಮಾತೆ ಮರಿಯ. ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸುತ್ತಿದೆ ಮುಕ್ತಿದಾತನ ದೇವನಲ್ಲಿ, ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ, ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ. ನೋಡಿ ಯಾವ ರೀತಿ ಅಂದರೆ ಧನ್ಯಳೆಂದು, ಈಗ ಮಾತೆ ಮರಿಯಳನ್ನು ಈಗಲೂ ಕೂಡ ಧನ್ಯಳೆಂದು ಎಲ್ಲರೂ ಹೊಗಳ್ತಾನೆ ಇದ್ದಾರೆ ಅಲ್ವಾ, ಸರ್ವ ಜನಾಂಗ. ಯಾಕೆ ಅಂತ ಹೇಳಿದರೆ ಸ್ವರ್ಗ ಮತ್ತು ಭೂಮಿಯನ್ನು ಸೃಷ್ಟಿಸಿದ ದೇವರ ಆ ವಾಕ್ಯದಲ್ಲಿ ಅವಳು ವಿಶ್ವಾಸ ಇಟ್ಟಾಗ ಏನಾಯಿತು? ಅಲ್ಲಿ ಮಾತೆ ಮರಿಯ ಗರ್ಭ ತಳೆದರು. ಸ್ವರ್ಗ ಮತ್ತು ಭೂಮಿಯನ್ನು ಸೃಷ್ಟಿಸಿದ ದೇವರನ್ನು. ಅಂಥ ಒಂದು ಸೌಭಾಗ್ಯ ಇಂದು ನಮಗೆ ಪ್ರತಿಯೊಬ್ಬರಿಗೆ ಆ ಒಂದು ಸಿಗ್ತಾನೇ ಇದೆ. ಇಂದು ಆ ವಾಕ್ಯ ನನ್ನಲ್ಲಿ ಗರ್ಭ ಧರಿಸಿದಾಗ ನಾನೇನಾಗ್ತೇನೆ? ಹೊಸತಾಗಿ ಹುಡ್ತೇನೆ. ನಾನು ಯೇಸು ಕ್ರಿಸ್ತರಲ್ಲಿ ಹೊಸದಾಗಿ ಹುಡ್ತೇನೆ. ಯಾರು ಯೇಸು ಕ್ರಿಸ್ತರಲ್ಲಿ ಹೊಸದಾಗಿ ಹುಡ್ತಾನೋ ಅವನಿಗೇನಿರುತ್ತೆ? ಎಲ್ಲ ಹೊಸತಾಗಿರುತ್ತೆ, ಹೊಸ ಸೃಷ್ಟಿಯಾಗುತ್ತಾನೆ. ಇದು ಆಗಬೇಕು. ಇದು ನಮ್ಮೊಬ್ಬೊಬ್ಬರಲ್ಲಿ ಆಗಬೇಕು. ನಮ್ಮ ಪ್ರಾರ್ಥನೆ ದೇವರು ಕೇಳಬೇಕು. ನಮ್ಮೊಬ್ಬೊಬ್ಬರನ್ನು ದೇವರು ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಆ ಪ್ರೀತಿಯನ್ನು ಅನುಭವಿಸಿ ಅವರನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಲು. ಹೀಗೆ ಅರಿತುಕೊಂಡು ನಾವೇನಾಗ್ತೇವೆ? ಒಂದು ದಿವಸ ನಾವು ಅವರಂತೆ ಮಾರ್ಪಡುತ್ತೇವೆ. 2 ಕೊರಿಂಥಿ 3:18 ಹೇಳಿದ ಪ್ರಕಾರ, 2 ಕೊರಿಂಥಿ ಅಂತ ನೋಡು 3:18 ನೋಡಿ. ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಂತೆ ಇದ್ದೇವೆ. ಆ ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆ ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡುತ್ತದೆ. ಇದೆಲ್ಲ ದೇವರಾತ್ಮವಾಗಿರುವ ಪ್ರಭುವಿನ ಕಾರ್ಯವೇ ಸರಿ. ಅಂದರೆ ಪ್ರಭುವಿನಿಂದ ಹೊರಹೊಮ್ಮುವ ಅಂದರೆ ಈ ವಾಕ್ಯ ಏನು ಮಾಡುತ್ತೆ? ನಮ್ಮನ್ನು ಆ ಮಹಿಮೆ ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡುತ್ತೆ ಅಂತೆ. ಅಂದರೆ ಯಾರನ್ನು? ಯೇಸುವಂತೆ ಮಾರ್ಪಡಿಸುತ್ತದಂತೆ. ಆಗ ನಮಗೆ ಯಾರ ಸ್ವಭಾವ ಬರುತ್ತೆ? ಯೇಸುವಿನ ಸ್ವಭಾವ ಬರುತ್ತೆ. ನಾವು ಯೇಸುವಿಗಾಗಿ ನಾವು ಬದುಕ್ತೇವೆ. ಆಗ ನಮ್ಮಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ, ನಾವು ಯಾರ ರೀತಿ ಇರ್ತೇವೆ ಅಂತ ಹೇಳಿದರೆ, ನಾವು ಆ ಒಂದು ಎಫೆಸ್ಯದಲ್ಲಿ ಹೇಳಿದ ಪ್ರಕಾರ, ಎಫೆಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಏನು ಹೇಳುತ್ತೆ? ಎಫೆಸ್ಯ 1ನೇ ಅಧ್ಯಾಯ, ಎಫೆಸಿ 1ನೇ ಅಧ್ಯಾಯ ನೋಡಿ. ಅಲ್ಲಿ ಯಾವ ರೀತಿಯ ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸು ಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧರಿಸಿದ್ದರು. ಅಂದರೆ ಅಲ್ಲಿ
ಮೂರನೇ ವಾಕ್ಯ ಹೇಳುತ್ತೆ ನೋಡಿ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ನಮಗೆ ಏನು ಮಾಡಿದ್ದಾರಂತೆ ಆಶೀರ್ವಾದ? ಈ ಕ್ರಿಸ್ತ ಯೇಸುವಿನಲ್ಲಿ ಎಲ್ಲವನ್ನು ನಮಗೆ ಅನುಗ್ರಹಿಸಿದ್ದಾರೆ. ಈಗ ನಮಗೆ ನೋಡಿ, ಯಾವಾಗ ನಾವು ಯೇಸು ಕ್ರಿಸ್ತರಲ್ಲಿ ಅಂದರೆ ಹೊಸದಾಗಿ ಅವರಲ್ಲಿ ವಿಶ್ವಾಸ ಇಟ್ಟು ಹೊಸದಾಗಿ ಹುಡ್ತೇವೋ ಆಗ ನಮಗೆ ನಾವು ಕೇಳಬೇಕಂತ ಇಲ್ಲ. ಅಪ್ಪನ ಮನೆಯಲ್ಲಿ ಮಗ ಫ್ರಿಜ್ಜಲ್ಲಿ ಏನುಂಟು ಅದನ್ನು ಕೇಳಿ ತೆಗೆದುಕೊಳ್ಬೇಕಂತ ಇಲ್ಲ, ಆಗ ನಾವೇ ಹೋಗಿ ತೆಗೆದುಕೊಳ್ತೇವೆ. ಅಂದರೆ ಈ ಆಶೀರ್ವಾದವನ್ನು ನಮಗೆ ಯೇಸು ಕ್ರಿಸ್ತರ ಮೂಲಕ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಹಾಂ, ಅಂದರೆ ಎಲ್ಲವನ್ನು ನಮಗೆ ದೇವರು ಕೊಟ್ಟಾಗಿದೆ. ಅದಕ್ಕೋಸ್ಕರ ನೋಡಿ, ಆದಾಮನಿಗೆ ಸೃಷ್ಟಿ ಮಾಡುವ ಮೊದಲು ದೇವರು, ನಾನು ಹೇಳಿದೆ, ಎಲ್ಲವನ್ನು ಸೃಷ್ಟಿ ಮಾಡಿದರು. ಯಾಕಂತ ಹೇಳಿದರೆ ಮಗ ಮತ್ತೊಮ್ಮೆ ನನ್ನಲ್ಲಿ ಬಂದು ಕೇಳಬಾರ್ದು, ಎಲ್ಲವನ್ನು ಅವನು ತಾನಾಗಿ ಹುಡುಕಿ ತಿನ್ನಬೇಕಂತೇಳಿ. ಆದರೆ ದೇವರು ಏನು ಹೇಳಿದ್ರು ಅಲ್ಲಿ, ಆ ಮರದ ಹಣ್ಣನ್ನು ತಿನ್ನಬಾರ್ದು ಅಂತ. ಅಲ್ಲಿ ಹೋಗಿ ತಿಂದು ಪಾಪ ಮಾಡಿದ. ಈ ಪಾಪ ಈ ಒಂದು ಅವರಿಂದ ಬಂದ ಪಾಪ ಏನಾಯಿತು? ಈ ಲೋಕಕ್ಕೆ ಎಲ್ಲ ಮನುಷ್ಯರಿಗೆ ಹರಡಿತು. ದೇವರ ವಾಕ್ಯ ಹೇಳುತ್ತೆ 3:23 ಮನುಷ್ಯರಾಗಿ ಹುಟ್ಟಿರುವವರು ಪ್ರತಿಯೊಬ್ಬರು ಪಾಪಿಗಳು, ದೇವರ ಸತ್ಸಂಬಂಧವನ್ನು ಕಳೆದುಕೊಂಡವರು. ನಾವು ದೇವರ ಸತ್ಸಂಬಂಧವನ್ನು ಕಳೆದುಕೊಂಡಿದ್ದೇವೆ. ಆದರೆ ನಮಗೆ ಯೇಸು ಕ್ರಿಸ್ತರ ಮೂಲಕ ಎಲ್ಲವನ್ನು, ಮತ್ತೆ ಆ ಶಿಲುಬೆಯ ಮರಣದಲ್ಲಿ ಎಲ್ಲವನ್ನು ಅವರು ನಮ್ಮ ಪಾಪಗಳನ್ನೆಲ್ಲ ಆ ಶಿಲುಬೆಗೆ ಜಡಿದು ನಮ್ಮನ್ನು ಏನು ಮಾಡಿದ್ದಾರೆ? ಬಿಡುಗಡೆಗೊಳಿಸಿದ್ದಾರೆ. ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿದ್ದಾರೆ. ಅವರ ರಕ್ತದಿಂದ ತೊಳೆದು ನಮ್ಮನ್ನು ಏನು ಮಾಡಿದ್ದಾರೆ? ಶುದ್ಧೀಕರಿಸಿದ್ದಾರೆ. ಹಾಂ, ಅದೇ ಅಲ್ಲ, ಏನಂತ ಹೇಳಿದರೆ ಯೇಸು ಕ್ರಿಸ್ತರ ರಕ್ತದಲ್ಲಿ ನಿಮ್ಮನ್ನು ತೊಳೆದಿದ್ದಾರೆ. ಈಗ ಈ ಅನುಭವ ನಮಗೆ ಆಗುವಾಗ ನಾವು ಯಾವ ರೀತಿ ಜೀವಿಸ್ತೇವೆ ಅಂತ ಹೇಳಿದರೆ, ಮಾತೆ ಮರಿಯಳು ಯಾವ ರೀತಿ ಜೀವಿಸಿದ್ಲು, ಯಾವ ರೀತಿ ಆ ಒಂದು ಸ್ತುತಿಗೀತೆಯನ್ನು ಆಡಿದ್ಲು, ಅದೇ ರೀತಿ ನೋಡಿ ಮಾತೆ ಮರಿಯಳು ಆ ಒಂದು ವಾಕ್ಯ ಸ್ವೀಕರಿಸಿದೆ ಆದಮೇಲೆ ಯೇಸು ಕ್ರಿಸ್ತರ ಜೊತೆಗೇ ಹೋದರು. ಎಲ್ಲಿವರೆಗೆ ಹೋದ್ರು ಅಂತ ಹೇಳಿದರೆ, ಆ ಶಿಲುಬೆಯ ಮರಣದವರೆಗೆ ಹೋದರು, ಅಲ್ಲಿ ಕೂಡ ಹೋದರು. ಆಮೇಲೆ ಅಪೊಸ್ತಲರ ಜೊತೆಗೆ ಅವರು ನಡೆದರು, ಶುಭ ಸಂದೇಶವನ್ನು ಸಾರಿದರು. ಈ ಶುಭ ಸಂದೇಶವನ್ನು ಸಾರಿದಾಗ ಈ ಪಾಪವನ್ನು ಬಿಟ್ಟು ನೋಡಿ, ಈ ಶುಭ ಸಂದೇಶ ಏನು ಮಾಡ್ತದೆ ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ಪಶ್ಚಾತ್ತಾಪದ ಒಂದು ಮನೋಭಾವನೆಯನ್ನು ತರುತ್ತೆ. ಪಶ್ಚಾತ್ತಾಪ ಬರುತ್ತೆ. ನಾನು ಪಾಪಿ ಅಂತ ಅವನಿಗೆ ಒಪ್ಕೊಳ್ಳಿಕ್ಕೆ ಆಗುತ್ತೆ. ಶುಭ ಸಂದೇಶ ನಾನು ಪಾಪಿ ಅಂತ ಒಪ್ಪಿಕೊಳ್ಳುವ ಹಾಗೆ ಮಾಡುತ್ತೆ ನಮ್ಮನ್ನು. ಆ ರಕ್ತ ಆ ಒಂದು ನಮಗೆ ತೊಳೆಯುವಾಗ ನಾನು ಪಾಪಿ, ನಾನು ಇನ್ನು ಮುಂದೆ ಜೀವಿಸುವುದಾದರೆ ಯೇಸುವಿಗಾಗಿ ಅಂತ ನಮಗೆ ಹೇಳಲಿಕ್ಕೆ ಆಗುತ್ತೆ. ಪ್ರಿಯರೇ, ಈ ಒಂದು ಆಶೀರ್ವಾದ ನಾವಿನ್ನು ಏನು ಮಾಡಬೇಕಂತ ಹೇಳಿದರೆ, ಈ ಆಶೀರ್ವಾದಕ್ಕಾಗಿ ಯೇಸುವನ್ನು ಪವಿತ್ರಾತ್ಮರಿಗಾಗಿ, ಪವಿತ್ರಾತ್ಮಕ್ಕಾಗಿ ಅವರ ವರಗಳಿಗೋಸ್ಕರ ಅವರಿಗೋಸ್ಕರ ತವಕ ಪಡ್ತಾನೆ ಇರಬೇಕು. ಇನ್ನೂ ಹೆಚ್ಚಾಗಿ ಯೇಸುವನ್ನು ನಾವು ಅರಿತುಕೊಳ್ಳುವುದು. ಇದೇ ದೊಡ್ಡ ಒಂದು ಆಶೀರ್ವಾದ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದಿಲ್ಲ. ಅಂದರೆ ಜನರು ಏನಾಗಿ ಜ್ಞಾನಹೀನರಾಗಿ ಅಳಿದು ಹೋಗ್ತಾ ಇದ್ದಾರೆ. ಈಗ ಜನರಿಗೆ ಏನು ಬೇಕು? ಜ್ಞಾನ ಬೇಕು. ಯಾವ ಜ್ಞಾನ? ಲೋಕದ ಜ್ಞಾನ ಎಲ್ಲ ಇದೆ. ಹಣ ಮಾಡುವುದು ಹೇಗೆ, ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಎಲ್ಲ ಗೊತ್ತುಂಟು. ಆದರೆ ದೇವರನ್ನು ಹುಡುಕೋ ಜ್ಞಾನ ಬೇಕು, ಸ್ವರ್ಗೀಯ ಜ್ಞಾನ ಬೇಕು, ಪವಿತ್ರಾತ್ಮರು ಬೇಕು. ಆ ಪವಿತ್ರಾತ್ಮರು ನಮ್ಮ ಒಳಗಡೆ ನಮ್ಮ ಜೊತೆ ಬರುವಾಗ ನಮಗೆ ಪಾಪದಲ್ಲಿ ನಮಗೆ ಏನು ಜಯಗೊಳಿಸಲಿಕ್ಕೆ ಆಗುತ್ತೆ. ನಮಗೆ ಈ ಲೋಕದಲ್ಲಿ ಜಯಗೊಳಿಸಲಿಕ್ಕೆ ಆಗುತ್ತೆ. ಈ ಲೋಕದಲ್ಲಿ ಜಯಗೊಳ್ಳುವಾಗ ನಾವು ಏನು ಮಾಡ್ತೇವೆ? ಇನ್ನೂ ಹೆಚ್ಚಾಗಿ ಅವರ ಜೊತೆ ನಿಲ್ತೇವೆ. ನಮಗೆ ಸಾಕ್ಷಿ ಆಗಲಾಗುತ್ತೆ. ಆಗ ಬ್ರದರ್ ಹೇಳಿದಾಗೆ ಸಾಕ್ಷಿ ಆಗಲಾಗುತ್ತೆ. ಇಲ್ಲ ಅಂತ ಹೇಳಿದರೆ ನಮಗೆ ಸಾಕ್ಷಿ ಆಗುವುದಿಲ್ಲ. ನಾವು ಸಂತ ಭಕ್ತರನ್ನು ನೋಡಿದರೆ ಅವರೆಲ್ಲರೂ ಸಾಕ್ಷಿ ಆದರು. ಅಪೊಸ್ತಲರನ್ನು ನೋಡಿದರೆ ಅಪೊಸ್ತಲರನ್ನು ನೋಡಿದರೆ ಮೊದಲು ಅವರು ಭಯಭೀತರಾಗಿದ್ದರು. ಯಾವಾಗ ಪವಿತ್ರಾತ್ಮರ ಶಕ್ತಿ ಅವರಲ್ಲಿ ಬಂದಾಗ ಅವರು ಏನಾದರು? ಪವಿತ್ರಾತ್ಮ ಭರಿತರಾದರು. ಪವಿತ್ರಾತ್ಮ ಭರಿತರಾದ ಮೇಲೆ ಅವರು ಲೋಕಕ್ಕೆ ಹೋದರು. ಎಲ್ಲರೂ ಒಂದೊಂದು ದೇಶಕ್ಕೆ ಹೋದರು. ಸಂತ ಥೋಮಸ್ ಇಲ್ಲಿಗೆ ಬಂದರು, ಭಾರತಕ್ಕೆ ಬಂದರು ಈ ಶುಭ ಸಂದೇಶ ಕೊಡಲು.
ಆದರೆ ಈ ಶುಭ ಸಂದೇಶದ ನಿಮಿತ್ತ ಏನು ಬಂತು? ಕಷ್ಟಗಳು ಬಂತು. ಕಷ್ಟಗಳು ಬಂತು. ಅಲ್ಲಿ ಅವರಿಗೆ ಮರಣ ಸಿಕ್ಕಿತ್ತು, ಸಾಕ್ಷಿ ಆಗಲಿಕ್ಕೆ ಆಯಿತು. ಇಂದು ನಮಗೂ ನಾವು ಒಬ್ಬೊಬ್ಬರು ಸಾಕ್ಷಿ ಆಗಬೇಕು. ಇವತ್ತು ಇಲ್ಲಿ ಬಂದವರು ಸಾಕ್ಷಿ ಆಗಲಿ, ಯೇಸುಗಾಗಿ ನಾವು ಸಾಕ್ಷಿಯಾಗಿ ಜೀವಿಸಬೇಕು, ಆಗಬೇಕು. ಅವರು ನಮ್ಮನ್ನು ಬಲಗೊಳಿಸುತ್ತಾರೆ. ಅವರೇ ಯಾವಾಗ ಆ ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸುವಾಗ ನಾವು ಯಾರಿಗಾಗಿ ಪ್ರಾರ್ಥಿಸಬೇಕಂತ ಹೇಳುತ್ತೆ ದೇವರ ವಾಕ್ಯ? ಲೂಕನ ಶುಭ ಸಂದೇಶ 11ನೇ ಅಧ್ಯಾಯವನ್ನು ನೋಡೋಣ. ಲೂಕನ ಶುಭ ಸಂದೇಶ 11ನೇ ಅಧ್ಯಾಯ 9ನೇ ವಾಕ್ಯ. ಆದುದರಿಂದ ಕೇಳಿರಿ, ನಿಮಗೆ ದೊರಕುವುದು, ಹುಡುಕಿರಿ, ನಿಮಗೆ ಸಿಗುವುದು, ತಟ್ಟಿರಿ, ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ದೊರಕುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. 13ನೇ ವಾಕ್ಯ ನೋಡಿ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅವಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮ ಅವರನ್ನೇ ಅನುಗ್ರಹಿಸಬಲ್ಲರು ಎಂದು ನಾನು ನಿಮಗೆ ಹೇಳುತ್ತೇನೆ. ಅಂದರೆ ಪವಿತ್ರಾತ್ಮರನ್ನು ನಮಗೆ ಏನು ಬೇಕು? ಸ್ವರ್ಗದ. ಅಂದರೆ ಯೇಸು ಕ್ರಿಸ್ತರು ಹೇಳಿದ್ದಾರೆ, ಎಲ್ಲ ಆಭರಣಗಳು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿದೆ. ಈ ಆಭರಣಗಳ ಬಗೆ ಇದೆ. ಆಭರಣಗಳು ನಮಗೆ ಕೊಡ್ತಾರೆ. ಆಮೇಲೆ ಯೋಹನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಮನೆಯ ಬಗ್ಗೆ ಮಾತಾಡ್ತಾರೆ ನೋಡಿ. ಎಲ್ಲಿ ನಮಗೆ ಮನೆ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನೋಡಿ. 14ನೇ ಯೋಹನನ ಶುಭ ಸಂದೇಶ 14ನೇ ಅಧ್ಯಾಯ 1ನೇ ವಾಕ್ಯ ನೋಡಿ. ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ. ಇಲ್ಲಿ ಕುಳಿತ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದಾರೆ ನೋಡಿ. ಈ ವಾಕ್ಯಕ್ಕೆ ಗಮನ ಕೊಡಿ. ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸ ಬಿಡಿ, ನನ್ನಲ್ಲಿಯೂ ವಿಶ್ವಾಸ ಬಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ. ಆಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆ ಎಲ್ಲಿಯೇ ನೀವು ಇರಬೇಕು. ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಅಂದರೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮಗೆ ಆ ದಾರಿ ಗೊತ್ತು ಅಂತ ಹೇಳ್ತಾರೆ ನೋಡಿ. ಯಾವುದು ದಾರಿ ಅಂತ ಹೇಳಿದರೆ 14ನೇ ಇದರಲ್ಲಿ 6ನೇ ವಾಕ್ಯ ನೋಡಿ. ಮಾರ್ಗವು ಸತ್ಯವು ಜೀವವು ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ಹಾಗಾದರೆ ಸ್ವರ್ಗಕ್ಕೆ ದಾರಿ ಯಾರು? ಆ ಮನೆಗೆ ಅಲ್ಲಿ ದೊಡ್ಡ ಎಷ್ಟು ಮನೆಗಳಿವೆ? ಅನೇಕವಿವೆ, ಅನೇಕ ನಿವಾಸಗಳಿವೆ. ನೀವು ಈ ಲೋಕದಲ್ಲಿ ನನಗೆ ಮನೆ ಸಿಗಲಿಲ್ಲ, ನಮಗೆ ನೋಡಲಿಕ್ಕೆ ಯಾರಿಲ್ಲ, ಏನು ಯೋಚಿಸಬೇಡಿ. ಯಾಕಂತೇಳಿದರೆ ಇದು ನಿಮಗೇನು ಹೇಳ್ತಾ ಇದ್ದಾರೆ, ಅದು ದೇವರು ಹೇಳುವ ಮಾತು. ಅನೇಕ ನಿವಾಸಗಳಿವೆ. ಯಾರು ಕೈ ಬಿಟ್ಟರು ನೀವು ಏನು ಯೋಚಿಸಬೇಡಿ. ಯೇಸು ನಿಮ್ಮನ್ನು ಕೈ ಕೊಡುವುದಿಲ್ಲ. ಯಾಕಂತೇಳಿದರೆ ಇಲ್ಲಿ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಜೊತೆ ವಾಗ್ದಾನವನ್ನು ಮಾಡಿದ್ದಾರೆ. ಈ ವಾಗ್ದಾನದಲ್ಲಿ ನೀವು ವಿಶ್ವಾಸ ಇಟ್ಟು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸಿ. ಖಂಡಿತವಾಗಿ ಅವರು ಪವಿತ್ರಾತ್ಮರನ್ನು ಅವರು ನಿಮಗೆ ಕೊಡ್ತಾರೆ. ಆಮೇನ್. ಈ ಕ್ಷಣ ನಾವು ನಿಂತು ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ, ಹಲ್ಲೆಲೂಯಾ. ಪರಿಶುದ್ಧ ಆತ್ಮರೇ ಸ್ತೋತ್ರಪ್ಪ, ಸ್ತೋತ್ರಪ್ಪ.